ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮ್ಮ ವಾಸ್ತು ಕ್ಲಾಸಸ್ಸು ಇದೇ ತಿಂಗಳು 10ನೇ ತಾರೀಕು ಇರ್ತಕ್ಕಂಥದ್ದು. 6 ದಿವಸದ ಕ್ಲಾಸು. ಆಸಕ್ತಿ ಇರ್ತಕ್ಕಂಥವ್ರು ಜಾಯ್ನ್ ಆಗಿ. ಬಹಳ ಮುಖ್ಯವಾಗಿ ವಾಸ್ತುನಲ್ಲಿ ಒಂದು ಜಾಗ ಚೆನ್ನಾಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು ಹೇಗೆ? ಅದರ ಭೂಮಿಯ ತೇವಾಂಶದಿಂದ ನಾವು ಕಂಡುಹಿಡಿಯಬಹುದು. ಭೂಮಿಯ ತೇವಾಂಶ ಹೆಂಗೆ ಕಂಡುಹಿಡಿಯಬಹುದು ಅಂತಂದ್ರೆ, ನೀವು ಯಾವ ಪ್ರದೇಶದ ಜಾಗವನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದರ ಒಂದು ಮಧ್ಯಭಾಗದಲ್ಲಿ, ಆ ಪ್ಲಾಟಿನ ಮಧ್ಯಭಾಗದಲ್ಲಿ ಒಂದು 1 ಅಡಿ ಬೈ 1 ಅಡಿ ಬೈ 1 ಅಡಿ ಕುಂಡಿ ತೋಡಿ. ಆಳನ್ನು ಸ್ವಲ್ಪ 1 ಅಡಿ ಇರಲಿ. ಪರ್ಮಿಷನ್ ಕೊಟ್ರೆ, ಇವೆಲ್ಲ ಪರ್ಮಿಷನ್ ಕೊಡ್ಬೇಕಲ್ಲ ಅವರು. 1 ಅಡಿ 1 ಅಡಿ 1 ಅಡಿ ಅಥವಾ 2 ಅಡಿನೂ ಮಾಡ್ಬೋದು, ನಿಮ್ಮ ಅನುಕೂಲ. 1 ಅಡಿ ಸಾಕು. ಅದರಲ್ಲಿ ಮಣ್ಣೆಲ್ಲ ತೆಗೆದು 2 ರೀತಿ ಇದೆ. ಮೊದಲನೇ ರೀತಿ ಹೇಳ್ತಾ ಇದ್ದೀನಿ. ಮಣ್ಣೆಲ್ಲ ತೆಗೆದು ಮತ್ತೆ ಮಣ್ಣು ಮುಚ್ಚಬೇಕು. ಆ ಮಣ್ಣು ಮುಚ್ಚಬೇಕಾದ್ರೆ ಆ ಮುಚ್ಚೋ ಟೈಮಲ್ಲಿ ಕೆಳಗಡೆ ಬಂದ್ರೆ, ಅಂದ್ರೆ ಆ ಮಣ್ಣು ನೀವೇನು ಎತ್ತಾಕಿರ್ತೀರ ಮತ್ತೆ ಅದನ್ನೇ ಮುಚ್ತೀರಲ್ವಾ, ಆ ಹಾಕಿ ಮುಚ್ಚೋ ಟೈಮಲ್ಲಿ ಕೆಳಗಡೆ ಬಂದ್ರೆ ಆ ಭೂಮಿ ಸರಿ ಇಲ್ಲ, ಚೆನ್ನಾಗಿಲ್ಲ. ಹಾಗೆ ಅದೇ ಮಣ್ಣನ್ನು ನೀವು ಮುಚ್ಚಬೇಕಾದ್ರೆ ಸಮನಾಗಿ ಬಂತು, ಅದು ಓಕೆ ಅಷ್ಟೇ, ಅಂಥದ್ದೇನು ಬೆಸ್ಟ್ ಇಲ್ಲ. ಅಗದಿರ್ತಕ್ಕಂಥ ಮಣ್ಣು ಮತ್ತೆ ಆ ಗುಂಡಿಗೆ ತುಂಬಿಸಿದಾಗ, ನೀವು ನಾರ್ಮಲ್ ಆಗಿ ತುಂಬಿಸಿದಾಗ ಸ್ವಲ್ಪ ಮೇಲ್ಗಡೆ ಜಾಸ್ತಿ ಉಳೀತು, ಅದು ಬೆಸ್ಟ್. ಅದು ಸಾಕಷ್ಟು ಜನಕ್ಕೆ ಅರ್ಥ ಆಗಿರಬೇಕು. ಒಂದು ಸೈಟಿನ ಮಧ್ಯಭಾಗದಲ್ಲಿ 1.5 ಪ್ಲಸ್ ಒಳಗಡೆ 1.5 ತೆಗೀರಿ, ಅಂದಾಜು ತೆಗೆದು ಆಚೆ ಹಾಕಿ ಮಣ್ಣೆಲ್ಲ ಪೂರ್ತಿ. ಮತ್ತೆ ಅದನ್ನು ತುಂಬಿಸ್ಬೇಕಾದ್ರೆ ಮಣ್ಣೇನಾದ್ರು ಒಳಗಡೆ ಸ್ವಲ್ಪ ಒಳಗಡೆ ಹೋದರೆ ಲೆಕ್ಕದಲ್ಲಿ ಅದಂತೂ ಖರೀದಿಸಲೇಬಾರ್ದು, ಒಳ್ಳೇದಲ್ಲ. ಸಮನಾಗಿ ಬಂದರೆ ಓಕೆ, ಪರವಾಗಿಲ್ಲ, ಗೋ ಹೆಡ್, 50-50. ಮೇಲ್ಗಡೆ ಏನಾದ್ರು ಬಂದರೆ ಇದು ಒನ್ ಆಫ್ ದಿ ಬೆಸ್ಟ್. ಇದು ಒಂದು ರೀತಿಯ ಭೂಮಿ ಖರೀದಿ ಹೇಗೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಒಂದು ರೀತಿ, ಅನೇಕ ರೀತಿಗಳಿದ್ದಾವೆ. ಇನ್ನೊಂದು ರೀತಿ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಇದು ಒನ್ ಆಫ್ ದಿ ಈಸಿಯೆಸ್ಟ್ ಮೆಥಡ್ ಮಾಡತಕ್ಕಂಥದ್ದು. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ ಜ್ಯೋತಿಷ್ಯ ಕ್ಲಾಸಸ್ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿ. ಗುಡ್ ಟೈಮ್, ಬ್ಯಾಡ್ ಟೈಮ್, ದಶಾ ಭುಕ್ತಿ ಮೇಲೆ ಎಲ್ಲ ಇರೋದು. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ ಗುರುಜಿ. ಹಾ, ಹೇಳಿ ಗುರುಜಿ. ಮುಂದೆ ನಂದು ಹೆಂಗಿರುತ್ತೆ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಮುಂದೆ ನಿಮ್ದು ಹೆಂಗಿರುತ್ತಾ? ಯಾವ್ದಪ್ಪ? ಜೀವನನ? ಏನು? ದುಡ್ಡ, ಕಾಸ? ಜೀವನದ ಬಗ್ಗೆ ಗುರುಜಿ. ಹಾ, ಜೀವನದ ಬಗ್ಗೆ. ಎಷ್ಟು ಏಜ್ ನಿಮಗೆ? 19 ಗುರುಜಿ.
19 ವಯಸ್ಸಿಗೆ ಹಿಂಗಾಗೋಯ್ತಾ? ಏನು ವಿರಕ್ತಿ ಬಂದ್ಬಿಡ್ತಾ ಜೀವನದಲ್ಲಿ? ಏನಾಗ್ಬಿಟ್ಟಿದೆ ಅಂತ? ಇಲ್ಲ ಗುರುಜಿ, ಮುಂದೆ ಹೆಂಗಿರುತ್ತೆ ಅಂತ ಕೇಳೋಣ ಅಂತ. ಹೆಂಗಿರ್ಬೇಕು ನಿಂಗೆ? ನೀವ್ ಹೇಳಿದ್ಮೇಲೆ ಗೊತ್ತಾಗುತ್ತೆ ಗುರುಜಿ. ನಾನು ಹೇಳಿದ್ಮೇಲೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಯಾವ ವಿಚಾರದಲ್ಲಿ ಹೇಳಿಲ್ಲ ಅಂದ್ರೆ ನಾವ್ ಹೆಂಗ್ ಹೇಳೋದು? ಮುಂದೆ ಎಜುಕೇಶನ್. ಅದನ್ನ ನಂಗೆ ಕೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 15/9/2005. ಸಮಯ 7:45. ಯಾವಾಗ? ಸಾಯಂಕಾಲ ಗುರುಜಿ. ಹುಟ್ಟಿದ ಊರು? ಯಲಂಕ, ಬೆಂಗಳೂರು. ಸೊ ಇದ್ರ ಪ್ರಕಾರ ನಿಮ್ದು ಮೀನ ಲಗ್ನ, ಮಕರ ರಾಶಿ, ಧನಿಷ್ಠ ನಕ್ಷತ್ರ. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥದ್ದು ರಾಹುದಶೆ. ರಾಹುದಶೆ ಆದಮೇಲೆ ಗುರುದಶೆ ಬರುತ್ತೆ, 2, 7, 9. ಸೊ ಮುಂದೆ ನೀವು ಬಿಸ್ನೆಸ್ ಮಾಡೋ ಕಾಂಬಿನೇಷನ್ ಇದೆ, ಮಾಡಬಹುದು. ಅರ್ಥ ಆಯ್ತಾ? ಬಿಸ್ನೆಸ್ ಮಾಡೋ ಆಸಕ್ತಿ ಇದ್ರೆ ಅದನ್ನು ಓದಿ, MBA ಓದಿ, BBA ಓದಿ, ಖಂಡಿತ ಆಗತ್ತೆ. ಅರ್ಥ ಆಯ್ತಾ? ಡೆಫಿನೆಟ್ಲಿ ಏನೋ ತಲೆ ಕೆಡ್ಸ್ಕೋಬೇಡಿ. ಯಾವ ಏರಿಯಾ ಅಂತ ಹೇಳಿದಾಗ ನಾವು ಅದನ್ನು ನೋಡ್ಬೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ತೆ ಗುರುಜಿ. ಹೇಳಿ, ಕೇಳಿಸ್ತಾ ಇದೆ. ಸರ್, ಇದು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಸರ್, ಅವನು ನವೋದಯ ಎಕ್ಸಾಮ್ ಬರ್ದಿದ್ದಾನೆ. Okay. ಅದೇ ಪಾಸ್ ಆಗುತ್ತಾ ಏನು ಮುಂದೆ? 1 to 240 ನಂಬರ್ ಹೇಳಿ. 24. ಎಷ್ಟು? 24. 24. ಎಜುಕೇಶನ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗೋಣ, ಇದಕ್ಕೆ ಹೋಗೋಣ. ಓಕೆ ಓಕೆ, ನೋಡೋಣ 6-11 ಬರುತ್ತಾ ಅಂತ. ಎಜುಕೇಶನ್ ಅಲ್ಲಿ ಕಾಂಪಿಟೇಷನ್ ಕಸ್ಪ್ 6th ಸ್ವಲ್ಪ ಟಫ್ ಇದೆ. ಹತ್ರದಲ್ಲಿ ಬಂದು ನಿಲ್ತಾರೆ, ಹೌದಾ? ತುಂಬಾ ಹತ್ರದಲ್ಲಿ ಬಂದು ನಿಲ್ತಾರೆ. ಚೆನ್ನಾಗಿ ಮಾಡಿದ್ದಾರೆ, ಬಟ್ ರಿಸಲ್ಟ್ ಪ್ರಕಾರ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಹೋಗುತ್ತೆ ಅಂತ ಬರುತ್ತೆ. 12th ಹೌಸ್ ಇರೋದ್ರಿಂದ ಸ್ವಲ್ಪ ಅಕ್ಕಿ ದಾನ ಮಾಡಿ, ನನ್ನ ಸಜೆಷನ್ ಅಷ್ಟೇ ಅದು. ಬಟ್ ಅದು ವರ್ಕ್ ಆಗೋದಿಲ್ಲ ಆ ಥರ. ಆ್ಯಕ್ಚುಲಿ ಅಕ್ಕಿ ದಾನ ಮಾಡಿ. ಎಲ್ಲರಿಗೂ ಕೂಡ ಪರಿಹಾರ ಬೇಕಲ್ವಾ? ಮದುವೆ ಆಗಲ್ಲ ಅಂತ ಸುಮ್ಮನೆ ಬಿಡ್ತಾರ, ಪರಿಹಾರ ಹೇಳಿ ಅಂತಾರೆ. ಹಂಗೆ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಗಳೇ. ಹೇಳಿ. ನಮ್ಮ ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಹೇಳಿ. ಡೇಟ್ ಆಫ್ ಬರ್ತಾ? ಪ್ರಶ್ನೆಶಾಸ್ತ್ರನ? ಪ್ರಶ್ನೆಶಾಸ್ತ್ರ. 1 to 240 ನಂಬರ್ ಹೇಳಿ. 33 ಗುರು. 33. ಮ್ಯಾರೇಜ್ ನೋಡೋಣ. ಮದುವೆ ಯೋಗ ಇದೆಯಾ? ಮದುವೆ ಯೋಗನೇ ತೋರಿಸ್ತಾ ಇಲ್ವಲ್ಲಮ್ಮ. 2ನೇ ಮನೆ, 7ನೇ ಮನೆ ಇರಬೇಕಿಲ್ಲಿ. ಯಾವುದೂ ಇಲ್ಲ ಇಲ್ಲಿ. ಇದು ಇಲ್ಲ. ಎಷ್ಟೇ ಆಯ್ತು ಏಜ್ ಅವ್ರಿಗೆ? 33 ಗುರುಜಿ. ಎಲ್ಲೇ ನೋಡಕ್ ಹೋದ್ರು ಗೌರ್ಮೆಂಟ್ ಜಾಬ್ ಅಂತ. ಎಲ್ಲಿ ಹುಡುಗಿ ನೋಡಕ್ ಹೋದ್ರು ಗೌರ್ಮೆಂಟ್ ಜಾಬ್ ಇದ್ರೆ ಕೊಡ್ತೀವಿ ಅಂತಾರ. ನಮ್ಗೆ ಸ್ವಲ್ಪ ಆಸ್ತಿ ಇಲ್ಲ. ಅಲ್ಲ, ನಿಮ್ಮ ಹುಡುಗ ಎಲ್ಲೋದ್ರು ಕೂಡ ಗೌರ್ಮೆಂಟ್ ಜಾಬ್ ಹುಡುಗಿ ಇದ್ರೆ ಬರ್ತೀನಿ ಅಂತನಾ? ಅವಲ್ರಿ, ಅವರು ಕೇಳ್ತಾರ ಹುಡುಗಿ ನಾವು ನೋಡಕ್ ಹೋದ್ರೆ ಗೌರ್ಮೆಂಟ್ ಜಾಬ್ ಬೇಕಂತಾರ ಅವರು ಹುಡುಗಿ ನೋಡಕ್. ನೀವು ಯಾವ ಒಂದು ಪಂಗಡದವರು? ಎಲ್ಲ ಗೌರ್ಮೆಂಟ್ ಜಾಬ್ ಪಂಗಡದವರು ನೀವೆಲ್ಲ? ನಿಮ್ಮ ರಿಲೇಟಿವ್ಸ್, ನಿಮ್ಮ ಅಕ್ಕ ತಂಗಿ ಎಲ್ಲ ಗೌರ್ಮೆಂಟ್ ಅಲ್ಲೇ ಇದಾರೆ? ಅಲ್ರಿ, ಹುಡುಗಿ ನೋಡಕ್ ಹೋದ್ರ ಹುಡುಗಿಯರ ಅಂತಾರ್ರಿ. ಯಾವ ಊರ್ಗದು ನಿಮ್ದು? ನಮ್ ಗದಗ ಡಿಸ್ಟಿಕ್. ಸೊ ಗದಗಲ್ಲಿ ಊರಲ್ಲಿರೋಲ್ಲ ಹಂಗೇನಾ, ಅಥವಾ ನಿಮ್ ಪಂಗಡ ಮಾತ್ರ ಹಂಗೇನಾ? ಹಳ್ಳಿ ಕಡೆ ನಾವು. ಅದಕ್ಕೆ ನಾನೇನ್ ಮಾಡೋದು? ಬಯಕೆಗಳಿಗೆ ಗ್ರಹಗಳು ಏನಮ್ಮ ಮಾಡತ್ತೆ? ಬಯಕೆಗಳಿಗೆ ಗ್ರಹಗಳು ಏನ್ ಮಾಡ್ತಾರೆ? ಹೌದು, ನಿಮ್ ಮಗ ಏನ್ ಮಾಡ್ತಾ ಇದ್ದಾನೆ? ಹೋಗ್ಲ ಅದಾರ ಹೇಳಿ. ನಮ್ಮ ಮಗ ಪ್ರೈವೇಟ್ ಸ್ಕೂಲ್ ಹೋಗ್ತಾನೆ. ಸ್ಕೂಲು. ಟೀಚರ್. ಸೊ ಪ್ರೈವೇಟ್ ಅಲ್ಲಿ ಇದಾರೆ. ಗೌರ್ಮೆಂಟ್ ಇದ್ರೆ ಅವ್ರಿಗೆ ಹೊಗೆ ಹಾಕ್ಸ್ಕೊಂಡ್ರೆ ಪೆನ್ಷನ್ ಬರುತ್ತೆ ಅನ್ನೋ ಒಂದು ದುರ್ಬುದ್ಧಿ. ಕರೆಕ್ಟ್ ಅಲ್ವಾ? ದುರ್ಬುದ್ಧಿ ಇದು. ಗೌರ್ಮೆಂಟ್ ಕೆಲಸ ಅಲ್ಲ. ಅವ್ರ ಸೇಫ್ಟಿ ನೋಡ್ಕೋತಾ ಇದಾರೆ. ಬಟ್ ಇಲ್ಲಿ ಯಾಕೋ ಯೋಗನೇ 33 ಬೇರೆ ಆಗಿದೆ ಅಂತೀರಾ? ಇದರಲ್ಲಿ ಕಸ್ಪಲಲ್ಲಿ ಯೋಗನೇ ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಒಳಗೋಗಿ ನೋಡ್ತೀನಿ, ಅಯ್ಯೋ ಯಪ್ಪ, ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅದು ಕೂಡ ತೋರಿಸ್ತಾ ಇಲ್ಲ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ಫ್ರೂಟು ಮೂನ್ ಅದು ಇಲ್ಲ. ಅಯ್ಯಪ್ಪ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? 4 ವರ್ಷ ಆಯ್ತ್ರಿ. 4 ವರ್ಷ? ಹೌದು.
ದಶಾಭುಕ್ತಿ ಮೇಲೆ ನೋಡೋಣ. ಭುಕ್ತಿ ಬುಧ ಆದ ನಂತರ ಕೇತು ಮುಗದೇ ಹೋಗುತ್ತೆ, 25ಕ್ಕೆ ಮುಗದೇ ಹೋಗುತ್ತೆ. ಓಕೆ, ಶುಕ್ರ ಬರ್ತಾನೆ. ಶುಕ್ರ 10, 9, 2, 5. ಓಕೆ, ಶುಕ್ರ ದಶ, ಶುಕ್ರ ಭುಕ್ತಿ. ಸೂರ್ಯ ಅಂತರ್ಭುಕ್ತಿ ಆಗಲ್ಲ, ಚಂದ್ರ ಆಗಲ್ಲ. ಮಂಗಳ ರಾಹುನಲ್ಲಿ 10-9 ಸ್ವಲ್ಪ ಹಿರಿಯರ ಒತ್ತಡದಿಂದ 2026 ಮೇಯಿಂದ ಅಕ್ಟೋಬರ್ ಬಹಳ ಕಷ್ಟಪಟ್ಟು ಕಸ್ಪಲ್ ಬರಲಿಲ್ಲ, ಬಹಳ ಕಷ್ಟಪಟ್ಟಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು ಸಲಹೆ ನಿಮಗೆ ಕೊಡಬೇಕು ಅಂದರೆ 9, 2, 5 ಜಾಸ್ತಿ ಇದೆ. ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ, ಡಿಸಿಷನ್ ಬೇಗ ಬರುತ್ತೆ. ಅದು ನಾವು ಯಾವ ಥರ ಹುಡುಗಿನ ನೋಡೋಕೆ ಹೋಗ್ತೀವಿ ನಮಗೆ ಗೊತ್ತಾಗಲ್ಲಪ್ಪ. ಇವರು ಪ್ರೈವೇಟಲ್ಲ ಅವರೇ ಹುಡುಗಿರು. ಒಂದು ಕಡೆ ಬೇಕಾದಷ್ಟು ಹುಡುಗಿರಿದ್ದಾರೆ ಅಂತ ಹೇಳ್ತಾರೆ, ಹುಡುಗರು ಸಿಗ್ತಾ ಇಲ್ಲ ಅಂತಾರೆ ಒಂದು ಕಡೆ. ಈಗ ಹುಡುಗಿರು ಹೋಗೋರೆಲ್ಲ ಗೌರ್ಮೆಂಟ್ ಅಂದ್ರೆ ಅವ್ರು ಕೊಡಿಸ್ಬೇಕಪ್ಪ, ಅವ್ರು ಹೇಳೋರು. ಅಂದರೆ ಈಸಿಯಾಗಿರೋದನ್ನ ಈಸಿಯಾಗಿ ಬಂದ್ಬಿಡ್ಲಿ ಅಂತ. ಇವರು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರಾ? ಹೆಣ್ಮಕ್ಳು ಎಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ. ಓಕೆ, ನಾನು ಗೌರ್ಮೆಂಟ್ ಜಾಬು, ಅವರು ಗೌರ್ಮೆಂಟ್ ಜಾಬ್. ದೇವರಲ್ಲಿ ಕೇಳ್ಕೊಳ್ತೀನಿ ಬೇಗ ಗೌರ್ಮೆಂಟ್ ಜಾಬು ರದ್ದಾಗಲಿ ಅಂತ. ಯಾಕಂದರೆ ನಾನು ಗೌರ್ಮೆಂಟ್ ಜಾಬೇ. ತುಂಬ ಜನ ಗೊತ್ತಿಲ್ಲ ನಾನು ಗೌರ್ಮೆಂಟ್ ಜಾಬು. ಯಾಕಂದರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತೀನಿ ಗೌರ್ಮೆಂಟ್ಗೆ, ಹೆವಿ ಟ್ಯಾಕ್ಸ್. ನಾನು ಗೌರ್ಮೆಂಟ್ ಜಾಬ್, ಹೆವಿ ಟ್ಯಾಕ್ಸ್ ಪೇಯರ್. ನಾನು ಗೌರ್ಮೆಂಟ್ ಜಾಬೇ ನಂದು. ಗೌರ್ಮೆಂಟ್ಗೆ ನಾವು ಸಂಬಳ ಕೊಡ್ತೀವಿ ನಾವು, ಅಂತ ಜಾಬ್ ನಮ್ದು. ಮುಂದಿನ ಕರೆಗೋಣ. ನಮಸ್ಕಾರ. ಹೇಳಿ. ನಮ್ಮ ಮಗನ ಮದುವೆ ವಿಷಯ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ಲಾ? ಏಪ್ರಿಲ್ 01/04/1996. 01/04/1996. ಸಮಯ? ಹೌದು, ಬೆಳಗ್ಗೆ 5:21. ಹುಟ್ಟಿದ ಊರು? ಬೆಂಗಳೂರು. 1 ಏಪ್ರಿಲ್ 1996. ಇದರ ಪ್ರಕಾರ ಸಿಂಹರಾಶಿ, ಮಗ ನಕ್ಷತ್ರ, 4ನೇ ಪಾದ, ಮೀನ ಲಗ್ನದಲ್ಲಿ ಹುಟ್ಟಿದಿರ. ಸದ್ಯಕ್ಕೆ ಇವಾಗ ದಶಾ ನೋಡೋಣ. 1, 2, 7, 9 ಅಂಡರ್ಗ್ರೌಂಡ್ ಅಲ್ಲಿ ಇದೆ. ಸ್ವಲ್ಪ ಪ್ರಯಾಸದಿಂದ ಆಗುತ್ತೆ. ಸ್ವಲ್ಪ ಸಬ್ಲಾಡಲ್ಲೂ 1 ಕೆಳಗಡೆ 5, 7 ಇದೆ. ಕಷ್ಟದಿಂದ ನಿಧಾನಕ್ಕಾಗುತ್ತೆ. ದಶಾ ಓಕೆ. ನೆಕ್ಸ್ಟ್ ರಾಹು 2-9. ರಾಹು ಆದ್ಮೇಲೆ ಗುರು ಮದುವೆ ಕೊಡ್ತಾನೆ, 2nd ಹೌಸ್ ಬಂದಿದೆ. ಓಕೆ, ಇದರಲ್ಲಿ ನಾವು ಮೊದಲು ಚಂದ್ರ 2025 ಅಕ್ಟೋಬರ್ ಆದ್ಮೇಲೆ ಮದುವೆ ಸ್ಟಾರ್ಟ್ ಸರ್. ಅಕ್ಟೋಬರ್ ಆದ್ಮೇಲೆ ಮದುವೆ ಸ್ಟಾರ್ಟು. 2026 ಜೂನ್ ಒಳಗಡೆ, ಆಗಸ್ಟ್ ಒಳಗಡೆ ಮುಗಿದೋಗುತ್ತೆ. ಅಕ್ಟೋಬರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ, ಮುಂದಿನ ವರ್ಷ ಜೂನಲ್ಲಿ ಕಂಪ್ಲೀಟ್ ಆಗುತ್ತೆ. ಒಳ್ಳೇದಾಗ್ಲಿ. ಟೈಮ್ ಅಷ್ಟೇ, ಟೈಮಿಂಗ್ ಇಂಪಾರ್ಟೆಂಟ್. ನಮಸ್ಕಾರ. ಗುರುಜಿ ನಮಸ್ತೆ. ಹೇಳಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಎಕ್ಸಲೆಂಟ್ ಆಗಿದೆ. ಹೇಳಿ. ತುಂಬಾ ಚೆನ್ನಾಗಿದೆ. ನಗ್ತಾ ಇದೀರಲ್ರಿ? ಅಯ್ಯೋ, ನಾವು ನಗ್ಬೇಕಾ? ಹೇಳಿ. ನಮ್ಮ ಯಜಮಾನ ಕೇಳ್ಬೇಕು. ಕೇಳಿ. ಏನ್ ಕೇಳ್ಬೇಕು? 26/10/74. 26/10/74. ಸಮಯ? ಬೆಳಗ್ಗೆ 5:30. ಹುಟ್ಟಿದೂರು? ಬೆಂಗಳೂರೇ. 26/10/1974. ಈಗ 50 ಅರ್ಧ ಸೆಂಚುರಿ ಬಾರಿಸಿದ್ದಾರೆ. ಕನ್ಯಾ ಲಗ್ನ, ಕುಂಭ ರಾಶಿ, ಶತಭಿಷ ನಕ್ಷತ್ರ. ಈಗ ಸದ್ಯಕ್ಕೆ ಬುಧ ದೇಶ ಉತ್ತಮವಾಗಿದೆ. ಹೇಳಿದ ಮಾತು ಕೇಳಲ್ಲ. ನೆಕ್ಸ್ಟ್ ಹೇಳಿ. ಅದೇ ಸಮಸ್ಯೆ. ಏನ್ ಸಮಸ್ಯೆ? ಹೇಳಿದ ಮಾತು ಕೇಳೋ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಫಸ್ಟ್ ಹೇಳಿದ ಮಾತು ಕೇಳದೆ ಇರತಕ್ಕಂಥ ಕಾಂಬಿನೇಷನ್ 3-8 ಅಂತ ಕರಿತೀವಿ. 3-8, 1-3-8 ಹೇಳಿದ ಮಾತು ಕೇಳಲ್ಲ, ಮಗು ತರ ಆಟ. ಹಾಗೆ ಆರೋಗ್ಯದ ಸಮಸ್ಯೆಯಲ್ಲಿ ಇಲ್ಲಿ ನಾವು ಆರೋಗ್ಯ ಅಂತ ಹಾಕೊಂಡು ನೋಡಬೇಕು. 2 ಕ್ವಶನ್ ಕೇಳ್ತಾ ಇದ್ರೆ ಹೆಲ್ತ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ತೋರಿಸ್ತಾ ಇಲ್ಲ. ಭುಕ್ತಿಗಳಲ್ಲಿ 8 ಕೇತು ಬರ್ತಾ ಇದೆ. ಬುಧ ಮುಗಿದೋಗುತ್ತಾನ ನೋಡ್ತೀನಿ. ಬುಧ 39ವರೆಗೂ ಇದೆ. ಶುಕ್ರ ಮುಗಿದ್ಮೇಲೆ ಶುಕ್ರ ಬರ್ತಾನೆ. ಶುಕ್ರ ಚೆನ್ನಾಗಿದೆ. ಅಂತದ್ದೇನು ಮೇಜರ್ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಸದ್ಯಕ್ಕೆ ತಾತ್ಕಾಲಿಕ ಪ್ರಾಬ್ಲಮ್. ಹೆಲ್ತ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಒಂದು 2 ಮುಖದ ರುದ್ರಾಕ್ಷಿ, ಒಂದು ಬಸರಾ ಪರ್ಲ್ ಅಂತ ಬರುತ್ತೆ, ಅದು ದಯವಿಟ್ಟು ಹಾಕಿ. 8ನೇ ಮನೆಯಲ್ಲಿ ಕೇತು ಕೂತಿರೋದ್ರಿಂದ ಅಲ್ಲಿ ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ಆರೋಗ್ಯದ್ದೆಲ್ಲ ಕೊಡ್ತಾನೆ. ಟೆನ್ಷನ್ ಅಷ್ಟು ಮೇಜರ್ ಏನಿಲ್ಲ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಅಲ್ಲಿ ಬಾಳೆಹಣ್ಣನ್ನ ದಾನ ಮಾಡಿ. ಒಳ್ಳೇದಾಗ್ಲಿ. ಮುಂದಿನ ಕರೆ ಕೊಡೋಣ. ನಮಸ್ಕಾರ ಸರ್. ನಮಸ್ತೆ. ಹೇಳಿ. ಸರ್, ಮಗಳು ಮದುವೆ ಮಾಡಬೇಕು ಅಂತ ಇದ್ವಿ. ಯಾವಾಗ? ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 06/06/2000. ಟೈಮ್? ಹುಟ್ಟಿದ ಟೈಮ್ ಹೇಳಿ. ಟೈಮ್ 10:45.
ನೋಡಿ ನೀವೊಂಥರ ಅರ್ಧಂಬರ್ಧ ಹೇಳ್ತೀರಿ. ನೀವೇನು ಹೆಣ್ಮಗಳು ಮದುವೆ ಆಗ್ಬೇಕು ಎಲ್ಲ ಡೀಟೇಲ್ಸ್ ಇರ್ಬೇಕು ತಾನೆ, ಬೆಳಿಗ್ಗೆನಾ ಸಾಯಂಕಾಲನ? ಸಂಜೆ ಸರ್, ಸಂಜೆ ಅಂದ್ರೆ ರಾತ್ರಿ 10:45. ಹುಟ್ಟಿದ ಊರು ಹೇಳಿ. ಚಿತ್ರದುರ್ಗ ಸರ್. ಚಿತ್ರದುರ್ಗ. ಏನ್ ಓದಿದ್ದಾರೆ? ಚಿತ್ರದುರ್ಗ ಸರ್. ಏನ್ ಓದಿದ್ದಾರೆ ಸರ್? ಇಂಜಿನಿಯರಿಂಗ್ ಸರ್. ಯಾವಾಗಿಂದ ನೋಡಕ್ ಶುರು ಮಾಡಿದೀರಾ ಸರ್? 2 ತಿಂಗಳಾಯ್ತು ಸರ್. 2 ತಿಂಗಳಷ್ಟೊತ್ತಿಗೆ ನಿಮ್ಗೆ ಏನಾಗಿದೆ? ಏನಿಲ್ಲ, ಯಾವಾಗ ಆಗ್ಬಹುದು ಅಂತ ಒಪ್ಪದಾಗ ಆಗತ್ತೆ ಸರ್, ಒಪ್ಪದಾಗ ಆಗೇ ಆಗತ್ತೆ. ಅರ್ಥ ಆಯ್ತಾ? ಖಂಡಿತ ಒಪ್ಪದಾಗ ಆಗತ್ತೆ. ಶುಕ್ರ ಒಪ್ಪಿದಾನೆ ಸರ್, ಯಾವಾಗ ಬೇಕಾದ್ರೂ ಆಗ್ತಾರೆ. ನಿಮ್ ಟಿವಿ ನೋಡ್ತಿದ್ದೆ, ಕೇಳೋಣ ಅಂತ. 5ನೇ ಮನೆ ಮಂಗಳ 5, ಅದು ಒಪ್ಪಿದೆ. ಇಲ್ಲಿ ಒಪ್ಪಿಗೆಗಿನ ಹೆಚ್ಚಾಗಿ ನಿಮ್ ಮಗಳಿಗೆ ಆಸಕ್ತಿ ಕಮ್ಮಿ, ಅದು ಫಸ್ಟ್. ಇಲ್ಲಿ ಆಸಕ್ತಿಗಳನ್ನ ನಾವು ನೋಡ್ಬಿಡ್ತೀವಿ. ಮ್ಯಾರೇಜ್ಗೆ ಆಸಕ್ತಿ ಅಂತ ಕರಿತೀವಿ. ಆ ಆಸಕ್ತಿಗಳಲ್ಲಿ ಆ ಬ್ಲೂ ಬಂದ್ರೆ ಸ್ವಲ್ಪ ಆಸಕ್ತಿ ಕಮ್ಮಿ. ಅವಳು ಇನ್ನೂ ಓದಬೇಕು ಅನ್ನೋ ಆಸಕ್ತಿ, ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಆಸಕ್ತಿ, ಇವೆಲ್ಲ ಸ್ವಲ್ಪ ಮನ್ಸಲ್ಲಿರುತ್ತೆ. ನಿಮ್ಮ ಫೋರ್ಸ್ಗೆ ಮಾಡ್ಕೋಬಹುದೇನೆ ಹೊರತು ಅವ್ರನ್ನ ಕೇಳಿದ್ರೆ ಇವಾಗಲೇ ಬೇಡ ಅಂತಾರೆ. ಅದರಿಂದ ಯಾವ್ದು ಬಂದು ಸ್ವಲ್ಪ ರಿಜೆಕ್ಷನ್ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವ್ ಏನ್ ಮಾಡೋಣ? ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ರೆ ನಿಮ್ ಮಗಳನ್ನೇ ಕೇಳ್ಬೇಕು. ಯಾಕಂದ್ರೆ ಅವರ ಮನಸ್ಸಲ್ಲಿ 4 ಬಂದ್ರೆ ಇಂಟ್ರೆಸ್ಟ್ ಕಮ್ಮಿ. ಸ್ವಲ್ಪ ಟೈಮ್ ಕೊಡಿ. ರಾಹುನಲ್ಲಿನೂ ಕೂಡ 4-6 ಇದೆ. ಈ ಕಾಂಬಿನೇಷನ್ ಸ್ವಲ್ಪ ವೈವಾಹಿಕ ಜೀವನ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ, ಹುಷಾರಾಗಿರಿ. ಸ್ವಲ್ಪ ಅವಳಿಗೆ ಫೋರ್ಸ್ ಮಾಡಬೇಡಿ. ಇಬ್ರು ಚೆನ್ನಾಗಿ ಮಾತಾಡಿಸಿ ಜಾತಕ ಮ್ಯಾಚ್ ಆಗದೆ ಇರೋ ಪರವಾಗಿಲ್ಲ, ಮನಸ್ಸುಗಳು ಮ್ಯಾಚ್ ಆಗುತ್ತಾ ನೋಡಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ವ್ಯೂವರ್ಸ್ ಅಂತೂ ಅದೇನೋ ಗೊತ್ತಿಲ್ಲ, ನಾನು ಇಷ್ಟೊಂದು ಬಡ್ಕೋತೀನಿ ಜ್ಯೋತಿಷದ ಬಗ್ಗೆ. ಕೊನೆಗೋಗಿ ಅದೇ ಗುಣ ನೋಡ್ಕೊಂಡ್ ಬರ್ತಾರೆ. ಅದೇ ಗಣ ನೋಡ್ಕೊಂಡು ಅವನೇ ದೇವ್ರು. ಅವನ ಯಾರ ಪಂಚೆದಾರಿ ಆಗಿರ್ತಾನೆ, ವೇಷಧಾರಿ ಆಗಿರ್ತಾನೆ, ಅವನ ಹತ್ರ ಅವನೇ ಗ್ರೇಟು. ಇಷ್ಟೊಂದು ಹೇಳಿರ್ತೀವಿ. ಗುಣ ನೋಡಿ, ಇಲ್ಲಿ ಗುಣಗಳ ಮ್ಯಾಚ್ ಮಾಡಬೇಕು. ಯಾಕಂದ್ರೆ 4ನೇ ಮನೆ ಗುಣದ ವಿಚಾರಗಳಲ್ಲ. ಓಕೆ, ಇಲ್ಲಿ ದಾನವನ್ನ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. 4 ಗುರು ಮತ್ತೆ ಶುಕ್ರ 4 ಬಂದಿದೆ. 5-10 ಬೇರೆ ಬಂದಿದೆ. ಮೊಸರು ದಾನ ಮಾಡಿ. ಮದುವೆ ಆಗಬೇಕು, ಸ್ವಲ್ಪ ಪ್ರಚೋದನೆ ಆಗ್ಬೇಕು ಅಂದ್ರೆ ಬಸರಾ ಪರ್ಲ್ ಬಲಗೈ ಉಂಗುರದ ಬೆರಳಿಗೆ ಹಾಕಿ, ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಸರ್, ನನ್ನ ಹೆಸರು ಶಕುಂತಲಾ ಅಂತ. ಹೇಳಿ ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ? ಪ್ರಶ್ನಾಶಾಸ್ತ್ರ ಸರ್. 1 to 249 ಒಂದು ನಂಬರ್ ಹೇಳಿ. 21 ಸರ್. 21? 21 ಸರ್. ಯಾವ್ದು ವಿಚಾರಮ್ಮ? ಎಜುಕೇಶನ್, ಮ್ಯಾರೇಜಾ, ಜಾಬಾ? ಸರ್, ನನ್ನ ಮಗ ಇನ್ನ 4 ವರ್ಷ ಸರ್. ಅವ್ನಿನ್ನ ಸ್ವಲ್ಪ ಅಷ್ಟಾಗಿ ಮಾರ್ಕ್ಸ್ ಬರಲ್ಲ, ಮತ್ತೆ ಏನೋ ಗೊತ್ತಾಗೋದಿಲ್ಲ ಸರ್, ಅದಕ್ಕೆ ಕೇಳೋಣ ಅಂತ. ಹೆಲ್ತ್ ನೋಡೋಣ. ಮಾತಾಡೋದೇ ಇಲ್ವಾ? ಬರ್ತಾರೆ, ಅಪ್ಪ ಅಮ್ಮ ಎಲ್ಲ ಅಂತಾನೆ ಸರ್, ದೊಡ್ಡದೆಲ್ಲ ಬರೋದಿಲ್ಲ. ಓಕೆ, 6ನೇದು ನೋಡೋಣ. ಯಾವ ವಿಚಾರದಲ್ಲಿ? ಸ್ಪೀಚ್ 11. ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬುದ್ಧಿ ಅದು ಗೊತ್ತಾಗೋದಿಲ್ಲ ಅಷ್ಟಾಗಿ ಅಂತ, ಅದಕ್ಕೆ. ಅಲ್ಲ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದೆ ಫಸ್ಟ್. ಅರ್ಥ ಆಯ್ತಾ? ಆಯ್ತು ಸರ್, ಆಯ್ತು. 12 ಚಂದ್ರ, ಗುರು 1, 2ನೇ ಮನೆ ಬಂದಿದೆ. ಆಟಿಸಮ್ ಆಗಿದೆಯಾ ನೋಡಿ? ಏನ್ ಸರ್? ಆಟಿಸಮ್. ಆ ಕಾಯಿಲೆ ಹೆಸರು ನಿಮ್ಮ ಯಜಮಾನ್ರು ಇದಾರ? ಅವ್ರಿಗೇನೋ ಗೊತ್ತಾಗುತ್ತಾ? ಆಟಿಸಮ್ ಆಗಿರ್ಬೇಕು ನೋಡಿ. ಇಲ್ಲ ಸರ್, ಯಜಮಾನ್ರಿಲ್ಲ. ಆಟಿಸಮ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಸ್ವಲ್ಪ ನೋಡಿ. ಇದಕ್ಕೆ ಒಂದು ಜರ್ಮನ್ ಮಷಿನ್ ಹೀಲಿ ಅಂತ ಸಿಗುತ್ತೆ, ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಆ ಹೀಲಿ ಮಿಷಿನ್ ಹಾಕ್ಲೇಬೇಕು. ಯಾಕಂದ್ರೆ ಪೂರ್ತಿ ಲೈನ್ ಪೂರ್ತಿ ನಾನು ನೋಡಿದಾಗ 12 ಪ್ರಶ್ನಾಶಾಸ್ತ್ರದಲ್ಲಿ 12, 1, 2, 3 ಕಡೆ ಬಂದಿದೆ. ಈ ಚಂದ್ರನ ಪ್ರಭಾವ, ಮನಸ್ಸು ಸ್ವಲ್ಪ ಸ್ಲೋನಾ ಅಥವಾ ಫಾಸ್ಟಾ ಮೇಡಮ್? ಎಲ್ಲ ಓದು. ಈ 12 ಹೈಪರ್ ಆಕ್ಟಿವ್ ಅಂತ ಬರುತ್ತೆ, ಒಂದು ತುಂಬಾ ಸ್ಲೋ ಲರ್ನರ್ ಅಥವಾ ವೆರಿ ಫಾಸ್ಟ್ ಲರ್ನರ್ ಆಗ್ತಾರೆ. ಆಟಿಸಮ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಫ್ರೀಕ್ವೆನ್ಸಿ ಎನರ್ಜೀಸ್ನ ತಗೊಳ್ಬೇಕಾಗತ್ತೆ. ಹೀಲಿ ಅಂತ ಒಂದು ವಿಚಾರ, ನಮ್ಮ ಆಫೀಸಿಗೆ ಫೋನ್ ಮಾಡಿ ಆ ವಿಚಾರ ಎಲ್ಲ ಹೇಳ್ತಾರೆ. ಇಂಥ ಸ್ಪೆಷಲ್ ಚೈಲ್ಡ್ಗೆ ಅದ್ಭುತವಾಗಿರ್ತಕ್ಕಂಥ, ದಿವ್ಯವಾಗಿರ್ತಕ್ಕಂಥ ಒಂದು ಡಿವೈಸ್ ನಾವು ತುಂಬ ಜನಕ್ಕೆ ಮಾಡಿದ್ದೀವಿ, ಪ್ರಮೋಟ್ ಮಾಡಿದ್ದೀವಿ. ನಾನು ಯೂಸ್ ಮಾಡ್ತಾ ಇದ್ದೀನಿ. 800 ಕಾಯಿಲೆ ಹೋಗ್ತಕ್ಕಂಥ ಒಂದು ವಿಚಾರ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗಳ ಒಂದು ಜೀವನದ ಬಗ್ಗೆ ಕೇಳಬೇಕಿತ್ತು. ಗಂಡನಿಂದ ಪ್ರಶ್ನಾಶಾಸ್ತ್ರನ ಒಂದು ನಿಮಿಷ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 241 ನಂಬರ್ ಹೇಳಿ. 25. ಫಸ್ಟ್ ನೀವು
ಪ್ರಶ್ನಾಶಾಸ್ತ್ರದಲ್ಲಿ 25 ನಂಬರ್ಸ್ ಎಲ್ಲ ಹೇಳಿ. ಮದುವೆ ಜೀವನನಾ? ಮದುವೆ ಆಗಿದೆ. ಅದೇ ಮದುವೆ ಜೀವನ ತಾನೆ, ಇನ್ನೇನು ಅಂತ ನಮ್ಗೆ ಸ್ವಲ್ಪ ಡೌಟ್. ಏನು ಗಂಡನಿಂದ ಕಿರುಕುಳ ಉಂಟಾ ಅವಳಿಗೆ? ಅಂದ್ರೆ ಅವಳು ಸರಿಯಾಗಿ ನಮ್ಮ ಹತ್ರ ಹೇಳುದಿಲ್ಲ, ಮಾನಸಿಕವಾಗಿ ಸ್ವಲ್ಪ ಸಿಟ್ಟಿನಾಗೆ ನಮ್ಮ ಹತ್ರ ಮಾತಾಡ್ತಾರೆ. ಗಂಡನಿಂದ ಅವ್ರಿಗೆ ಅಹಂ ಇದೆ ಅಷ್ಟೇ. ಆದ್ರೆ ಕಿರುಕುಳ ಅನ್ನೋದು 8ನೇ ಮನೆ, 6ನೇ ಮನೆ, 12ನೇ ಮನೆ ಬರಬೇಕು, ಅದಿಲ್ಲ. ಆದ್ರೆ ಅಹಂ ಇದೆ. ಅಂದ್ರೆ ಅವಳ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಅರ್ಥ ಆಯ್ತಾ? ಯಾರು ಗಂಡನ? 100%. ಆಸೆ ಆಕಾಂಕ್ಷೆಗಳಷ್ಟೇ, ಕಿರುಕುಳ ಅವೆಲ್ಲ ಕಾಂಬಿನೇಷನ್ ಇಲ್ಲ. ಅರ್ಥ ಆಯ್ತಾ? ಮುಂದೆ ಅವನೊಟ್ಟಿಗೆ ಜೀವನ ಮಾಡಬಹುದು ಅವಳಿಗೆ. 6ನೇದು ಬಂದಿಲ್ಲ, 6ನೇದು ಸ್ವಲ್ಪ ಎಂಡಲ್ಲಿದೆ. ತಾತ್ಕಾಲಿಕ ಸಪರೇಷನ್ ಇರುತ್ತೆ, ಡಿವೋರ್ಸ್ ಇರೋದಿಲ್ಲ, ಕಷ್ಟ. ಕೆಲವು ಕಾಂಬಿನೇಷನ್ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಹೇಳಬೇಕಾಗತ್ತೆ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಜ್ಯೋತಿಷ್ಯ ಕಲೀರಿ, ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡು ಕ್ಲೀನಾಗಿ ಅಪ್ಲಿಕೇಶನ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನಾನು ಸಮಯದ ಅಭಾವ, ರೂಲ್ಸ್ ಪ್ರಕಾರ ಒಂದು ಕ್ವಶನ್ ಸ್ಪೀಡಾಗಿ ಹೇಳಬೇಕು. ದಟ್ ಈಸ್ ಮೈ ರೂಲ್ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ
ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.